ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಭಾರತದ ವೈಮಾನಿಕ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಸೃಷ್ಟಿ. ರಾಜ್ಯದಲ್ಲಿ ದೇಶದ ಮೊದಲ ಖಾಸಗಿ ಕಾಪ್ಟರ್ ಜೋಡಣೆ ಘಟಕಕ್ಕೆ ಚಾಲನೆ. ಸೇನೆಗಾಗಿ H-125 ಕಾಪ್ಟರ್ ಉತ್ಪಾದನೆ. ಮುಂಬೈಯಲ್ಲಿ ಹವಾಮಾನ ಸಪ್ತಾಹ 2026. ಹಸಿರು ಹೈಡ್ರೋಜನ್ ಬೆಲೆ ದಾಖಲೆ ಇಳಿಕೆ. ಮನೆಗಳಿಗೆ ಸೌರ ಮೇಲ್ಛಾವಣಿ ಮೂಲಕ ಉಚಿತ ವಿದ್ಯುತ್. ಪ್ರಹ್ಲಾದ್ ಜೋಶಿ. ರಾಜ್ಯದ 9 ರಸ್ತೆ ಎನ್ಎಚ್ ಉಸ್ತುವಾರಿಗೆ. ಲೋಕೋಪಯೋಗಿಯಿಂದ ಹೆದ್ದಾರಿ ಪ್ರಾಧಿಕಾರದ ಸುಪರ್ದಿಗೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಫೇಶಿಯಲ್ ಹಾಜರಾತಿ ಕಡ್ಡಾಯ. 2.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಂತ್ರಾಂಶ ಅಭಿವೃದ್ಧಿ. ಸತತ 4ನೇ ಜಯದ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾ. ಇಂದು ಅಹಮದಾಬಾದ್ನಲ್ಲಿ ನೆದರ್ಲೆಂಡ್ ಎದುರಾಳಿ. ಆತ್ಮವಿಶ್ವಾಸದಲ್ಲಿ ಸೂರ್ಯಕುಮಾರ್ ಯಾದವ್ ಬಳಗ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಭರ್ಜರಿ ಬೇಟೆ. 21.50 ಕೋಟಿ ರೂಪಾಯಿ ಡ್ರಗ್ಸ್ ಜಪ್ತಿ. ಎನ್ಸಿಬಿ ನಗರ ಪೊಲೀಸರಿಂದ ಭಾರೀ ಕಾರ್ಯಾಚರಣೆ. ಯಲಹಂಕದಲ್ಲಿ ಶೀಘ್ರದಲ್ಲಿಯೇ ಮೆಗಾ ಕೋಚಿಂಗ್ ಟರ್ಮಿನಲ್. 5,750 ಕೋಟಿ ವೆಚ್ಚದ ಟರ್ಮಿನಲ್ಗೆ ಶೀಘ್ರ ಟೆಂಡರ್. ಸಚಿವ ವಿ ಸೋಮಣ್ಣ. ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿರ್ಬಂಧ ಕುರಿತು ಚರ್ಚೆ. ವಯಸ್ಸು ಆಧಾರಿತ ಸಾಮಾಜಿಕ ಜಾಲತಾಣ ನಿರ್ಬಂಧ ಜಾರಿ ಸಾಧ್ಯತೆ. ಜಾಲತಾಣ ವ್ಯಸನ ಮುಕ್ತ ಭಾರತಕ್ಕಾಗಿ ಕೇಂದ್ರ ಪಣ. ಮಾಲವಿ ಜಲಾಶಯದಲ್ಲಿ ಕ್ರೌಂಚ ಹಕ್ಕಿಗಳ ಕಲರವ. ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡ ಬಾನಾಡಿಗಳು. ಫೆಬ್ರವರಿ 28 ಪಿಯುಸಿ, ಮಾರ್ಚ್ 17 ಎಸ್ಎಸ್ಎಲ್ಸಿ ಪರೀಕ್ಷೆ.